ಇತ್ತೀಚೆಗೆ ಹೊನ್ನಾವರದಲ್ಲಿ ಶಿಗಂದೂರು ಧರ್ಮದರ್ಶಿ ರಾಮಪ್ಪನವರಿಂದ ಬ್ರಾಹ್ಮಣ ಸಮುದಾಯ ಬಗ್ಗೆ ಅವಹೇಳನಕಾರಿ ಹೇಳಿಕೆ. ಸಾಗರದಲ್ಲಿ ದೂರು ದಾಖಲು. ರಾಮಪ್ಪನವರ ಮೇಲೆ ಕ್ರಮ ಜರುಗಿಸಬೇಕೆಂದು ಸಾಗರದಲ್ಲಿ ಎಎಸ್ಪಿಗೆ ದೂರು ದಾಖಲು. ಹೊನ್ನಾವರದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ರಾಮಪ್ಪ ಹೊಳೆಕೊಪ್ಪ ಇವರು ನಮ್ಮ ಬ್ರಾಹ್ಮಣ ಸಮುದಾಯವನ್ನು ಉದ್ದೇಶಿಸಿ ಬಹಳ ಕೆಟ್ಟದಾಗಿ ಮಾತನಾಡಿದ್ದು ಎಲ್ಲ ಗಮನಕ್ಕೆ ಬಂದಿದೆ. ಈ ಧರ್ಮದ ಹೆಸರೇಳಿ ಅಥವಾ ಜಾತಿಯ ಹೆಸರೇಳಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಕ್ಕಂಥ ಒಂದು ಪ್ರಚೋದನಕಾರಿಯಾದ ಹೇಳಿಕೆ ಅಂತ ನಮಗೆಲ್ಲ ಅನಿಸಿದೆ. ಆದರೆ ಈ ರೀತಿಯ ಹೇಳಿಕೆ ಒಂದು ಸಮುದಾಯದ ಮೇಲೆ ಕೊಡ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಬ್ರಾಹ್ಮಣ ಸಮುದಾಯ ಬಹಳ ಶಾಂತಿಯುತವಾದಂಥ ಸಮುದಾಯ. ಎಲ್ಲರೊಂದಿಗೂ ಬೆರೆತು ಎಲ್ಲರ ಅಭಿವೃದ್ಧಿಗಾಗಿ ಸರ್ವೇ ಜನೋ ಸುಖಿನೋ ಭವಂತು ಇರ್ತಕ್ಕಂಥ ಒಂದು ಮೂಲ ಮಂತ್ರವನ್ನು ಇಟ್ಕೊಂಡು ಬದುಕ್ತಕ್ಕಂಥ ಸಮಾಜದ ಮೇಲೆ ಅತ್ಯಂತ ಕೆಟ್ಟದಾಗಿ ಆ ಮಕ್ಕಳು ಈ ಮಕ್ಕಳು ಅದನ್ನು ಹೇಳಲಿಕ್ಕೆ ನಮಗೆ ಅಸಹ್ಯ ಆಗುತ್ತೆ. ನಮ್ಮ ಬಾಯಿಂದ ಬರೋದಿಲ್ಲ ಆ ಥರ ಮಾತುಗಳು, ಸಜ್ಜನರ ಬಾಯಲ್ಲಿ ಆ ಥರ ಮಾತುಗಳು ಬರೋದಿಲ್ಲ. ಇದನ್ನ ನಾವು ತೀವ್ರವಾಗಿ ಖಂಡಿಸಿ ಇವತ್ತು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮೊನ್ನೆ ASP ಅವರ ಮುಖಾಂತರ ಒಂದು ದೂರನ್ನು ದಾಖಲು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ಕಾನೂನಿನಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಶಿಕ್ಷೆ ಆಗಬೇಕು ಅದನ್ನ ಶಿಕ್ಷೆ ಆಗಬೇಕು ಅಂತ ಹೇಳಿ ಬ್ರಾಹ್ಮಣ ಸಮುದಾಯದ ಪರವಾಗಿ ಆಗ್ರಹ ಪಡಿಸ್ತೇವೆ. ಓಕೆ, ತಾವು ಏನು ಮನವಿಯನ್ನು ಕೊಟ್ಟಿದ್ದೀರಿ ಈ ಬಗ್ಗೆ ನಮ್ಮ ಮಾನ್ಯ ASP ಸಾಹೇಬರು ಕೆಲಸ ಸ್ಥಾನದಲ್ಲಿ ಎಲ್ಲ ಹೊರಗಡೆ ಇದ್ದಾರೆ. ಅವರು ಬಂದ ಮೇಲೆ ಇದನ್ನು ಸಹ ಅವರಿಗೆ ತಲುಪಿಸಿ ಇದರ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಅರಿವನ್ನು ಮೂಡಿಸಿ. ಎಲ್ಲ ಶ್ರೇಷ್ಠರೆಲ್ಲರೂ ಬಂದಿದ್ದೀರಿ ಆದರೆ ಪೊಲೀಸಾಗಿ ನಾವು ಅದು ಹೇಳೋಕ್ಕಾಗಲ್ಲ. ಹಿರಿಯ ನಮ್ಮ ಪೊಲೀಸ್ ಇಲಾಖೆ ಮಾನ್ಯ ASP ಸಾಹೇಬರ ವತಿಯಿಂದ ಮತ್ತು ನಮ್ಮ ಸಾಗರ ಉಪಯೋಗ ತುಂಬ ಧನ್ಯವಾದಗಳು. ಬ್ರಾಹ್ಮಣ ಸಮುದಾಯ ಅವಹೇಳನ ಮಾಡಿದ